ಸರ್ ಎಂ ವಿಶ್ವೇಶ್ವರಯ್ಯ ಅವರ ಹುಟ್ಟುಹಬ್ಬದ ಪ್ರಯುಕ್ತ ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ವತಿಯಿಂದ ಪರ್ಯಾವರಣ್ ಎಂಬ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಬೆಂಗಳೂರಿನ ರಾಮಯ್ಯ ಕಾಲೇಜು ಸಭಾಂಗಣದಲ್ಲಿ ಇಂಡಿಯನ್ ನ್ಯಾಷನಲ್ ಅಕಾಡೆಮಿ ಇಂಜಿನಿಯರಿಂಗ್ ಹಾಗೂ ಗೋಕುಲ ಎಜುಕೇಷನ್ ಫೌಂಡೇಶನ್ ಜೊತೆಗೂಡಿ ಪರಿಸರ ಮತ್ತು ಹಸಿರು ಇಂಧನ ಪರ್ಯಾವರಣ್ ಅನ್ನೋ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಲಾಗಿತ್ತು. ಎಂಎಲ್ಸಿ ಡಾಕ್ಟರ್ ಎಂಆರ್ ಸೀತಾರಾಮ್ ಅವರು ಪದ್ಮವಿಭೂಷಣ ಡಾಕ್ಟರ್ ವಿಕೆ ಅತ್ರೆ ಹಾಗೂ ಪ್ರೊಫೆಸರ್ ಎನ್ ನಟರಾಜ್ ಕರಬಾ ಅವರನ್ನ ಗೌರವಿಸಿದ್ರು. ಇದೇ ವೇಳೆ ಮಾತನಾಡಿದ ಅವರು, ನಾವು ಭೂಮಿಯನ್ನ ಸಂರಕ್ಷಣೆ ಮಾಡಬೇಕಾಗಿದೆ ಅಂತ ಹೇಳಿದ್ರು. ಇದೇ ವೇಳೆ ಪರಿಸರ ಕಾಳಜಿಯ ಬಗ್ಗೆ ಅರಿವನ್ನ ಮೂಡಿಸಲಾಯಿತು. ಕೆಲಸಗಳು ಎಲ್ಲರೂ ಮಾಡ್ತಿದ್ದಾರೆ. ಈಗ ನಾವೆಲ್ಲರೂ ನೋಡ್ತಾ ಇರುವ ಪ್ರಕೃತಿ ವಿಕೋಪ ಅದು ತಡೆಯೋದಕ್ಕಾಗಲಿ ನಾವೇನು ತಪ್ಪು ಮಾಡಿದ್ದೀವಿ ಮಾನವರು, ನಮ್ಮ ಹಿಂದಿನ ಜನ್ರೇಷನ್ ಅವರು ಅನ್ನೋದನ್ನು ನಮ್ಮ ಮುಂದಿನ ಪೀಳಿಗೆಗೆ ಅದನ್ನು ಆಗಬಾರ್ದು. ಯಾವ ರೀತಿ ಅವರು ಇದನ್ನು ಅಳವಡಿಸ್ಕೊಂಡು ಇದನ್ನು ಸಸ್ಟೈನಬಲ್ ರಿನ್ಯೂಯಬಲ್ ಪ್ಲ್ಯಾನೆಟ್ ಆಗಬೇಕಿದು. ಈ ನಾವು ಇರುವ ಒಂದು ಭೂತಾಯಿಗೆ ಯಾವ್ಯಾವ ರೀತಿಯಾದ ಅನುಕೂಲಗಳು ಮಾಡೋದ್ರಿಂದ ನಮ್ಮ ಬ್ಯಾಲೆನ್ಸ್ ನಡ್ಕೊಂಡು ಹೋಗ್ತದೆ ಅಂತ ಒಂದು ಆಸೆ. ಅದ್ರ ಜೊತೆಗೆ ನಮ್ಮ ಪ್ರೊಫೆಸರ್ ಆತ್ರೆ ಅವರು ಈ ಒಂದು ಕಾರ್ಯಕ್ರಮ ಹೋದ ವರ್ಷವೂ ನಡೆಸಿದ್ರು. ಈ ವರ್ಷ ಪ್ರತಿ ವರ್ಷವೂ ನಾವು ಇದಕ್ಕೆ ಇಡೀ ಬೆಂಗಳೂರಲ್ಲಿ, ಯಾಕಂದರೆ ನಮ್ಮ ಎನ್ವೈರ್ಮೆಂಟಲ್ಲಿ ಎಷ್ಟು ವಾಯು ಮಾಲಿನ್ಯ ಆಗಿದೆ, ನೀರು ಮತ್ತು ಎಲ್ಲ ಮಾಲಿನ್ಯ ಎಷ್ಟಾಗಿದೆ ಅಂತ ಅದನ್ನು ಕಡಿಮೆ ಮಾಡೋದಕ್ಕೆ ನಮ್ಮ ಯುವ ಜನಗಳೇ ಇದನ್ನು ತಗೋಬೇಕು, ಮುಂದೆ ಕಮ್ಮಿ ಮಾಡಬೇಕು. ಈ ಒಂದು ವರ್ಕ್ಶಾಪ್ನ ಪ್ರತಿ ವರ್ಷವೂ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ, ಬೆಂಗಳೂರಲ್ಲಿರುವ ಎಲ್ಲ ಇಂಜಿನಿಯರಿಂಗ್ ಕಾಲೇಜುಗಳಿಗೂ ಕರೀರಿ, ಆ ಮಕ್ಕಳು ಎಲ್ಲ ಗೊತ್ತಾಗಲಿ. ಸೊ ಸ್ಲೋಲಿ ಇದರಿಂದ ಕರ್ನಾಟಕದ ಉದ್ದಕ್ಕೂ ನಾವು ಈ ಒಂದು ಕಲ್ಪನೆ ಮಕ್ಕಳಿಗೆ ನೆಕ್ಸ್ಟ್ ಜನ್ರೇಷನ್ಗೆ ಕೊಡುವ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡೋದಕ್ಕೆ ನಾನು ಪ್ರೊಫೆಸರ್ ಆರ್ಟಿ